ವಿವಿಧತೆಯಲ್ಲಿ ಏಕತೆ ಎಂಬುದು ಭಾರತ ದೇಶದ ತತ್ವ. ಎಂದಿಗೂ ನಾವು ಮರೆಯದಿರೋಣ ದೇಶದ ಆತ್ಮಬಹುತ್ವ. ವಿವಿಧತೆಯಲ್ಲಿ ಏಕತೆ ಎಂಬುದು ಭಾರತ ದೇಶದ ತತ್ವ. ಎಂದಿಗೂ ನಾವು ಮರೆಯದಿರೋಣ ದೇಶದ ಆತ್ಮಬಹುತ್ವ. ಹೋರಾಟದ ಇತಿಹಾಸ ಪುಟದಲ್ಲಿ ನೆತ್ತರ ಕಲೆಗಳ ನೋಡು. ನಮ್ಮಯ ಭಾರತ ಎಲ್ಲರೂ ಸೇರಿ ಕಟ್ಟಿದ ಸಮತೆಯ ನಾಡು. ವಿವಿಧತೆಯಲ್ಲಿ ಏಕತೆ ಎಂಬುದು ಭಾರತ ದೇಶದ ತತ್ವ. ಎಂದಿಗೂ ನಾವು ಮರೆಯದಿರೋಣ ದೇಶದ ಆತ್ಮಬಹುತ್ವ. ವಿವಿಧತೆಯಲ್ಲಿ ಏಕತೆ ಎಂಬುದು ಭಾರತ ದೇಶದ ತತ್ವ. ಎಂದಿಗೂ ನಾವು ಮರೆಯದಿರೋಣ ದೇಶದ ಆತ್ಮಬಹುತ್ವ. ಹೋರಾಟದ ಇತಿಹಾಸ ಹೋಗ್ಲಿ ವೆಹಿಕಲ್ ಸರಿ போண்டல ಇರುವಂತಹ ಜಗತ್ತಿನ 200ಕ್ಕೂ ಹೆಚ್ಚು ರಾಷ್ಟ್ರಗಳ ರಾಷ್ಟ್ರ ಧ್ವಜಗಳೊಂದಿಗೆ ಸಮೀಕರಣ ಮಾಡಿದರೆ ಅತ್ಯಂತ ಸುಂದರವಾದ ಅತ್ಯಂತ ಆಕರ್ಷಕವಾದ ಈ ರಾಷ್ಟ್ರ ಧ್ವಜವನ್ನ ಪಿಂಗಳಿ ವೆಂಕಯ್ಯ ಎನ್ನುವವರು ಅದರ ಇನಿಷಿಯಲ್ ಡಿಸೈನಿಂಗ್ ಮಾಡಿದರೆ ಅದಕ್ಕೆ ಅಂತಿಮ ರೂಪವನ್ನು ಕೊಟ್ಟಂತಹ ವ್ಯಕ್ತಿ ಆರ್ಟಿಸ್ಟ್ ಅದು ಹೈದರಾಬಾದಿ ಮಹಿಳೆ ಸುರಯ್ಯ ತಯ್ಯಿಬ್ಜಿ ಎನ್ನುವ ಮುಸಲ್ಮಾನರಾಗಿದ್ದರು ಎನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಬೇಕು. ನಾನು ಮುಗಿಸ್ತೇನೆ. ನಾವು ದೇಶಕ್ಕೆ ಕೊಟ್ಟದ್ದು ಕೇವಲ ತಾಜ್ ಮಹಲ್ ಮಾತ್ರವಲ್ಲ, ರೆಡ್ ಫೋರ್ಟ್ ಮಾತ್ರವಲ್ಲ, ಕುತುಬ್ ಮಿನಾರ್ ಮಾತ್ರವಲ್ಲ, ತಾಜ್ ಮಹಲ್ಗಿಂತ ಸುಂದರವಾದ, ಕುತುಬ್ ಮಿನಾರ್ಗಿಂತ ಉನ್ನತವಾದ, ಕೆಂಪುಕೋಟೆಗಿಂತ ಸುಭದ್ರವಾದ ಒಂದು ಸಂಸ್ಕಾರವನ್ನು ಕೂಡ ಈ ದೇಶಕ್ಕೆ ನಾವು ಕೊಟ್ಟಿದ್ದೇವೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹೋರಾಟ ನಿಲ್ಲುವುದಿಲ್ಲ, ಈ ಹೋರಾಟ ನಿಲ್ಲುವುದಿಲ್ಲ. ಎಷ್ಟು ತನಕ ನಿಲ್ಲುವುದಿಲ್ಲ? ಈ ಭಾರತವಾಗುವ ತನಕ ಜಗತ್ತಲ್ಲಿರುವ ಅತ್ಯಂತ ಬಲಿಷ್ಠ